ಸೊ ವಿಲ್ಸನ್ ಗಾರ್ಡನ್ ನಾಗನ ಜೊತೆಗೆ ಫೋಟೋ ವೈರಲ್ ಹಿನ್ನೆಲೆಯಲ್ಲಿ ಪರಪ್ಪನಗ್ರಹಾರ ಜೈಲಲ್ಲಿ ಈಗ ಫುಲ್ ಸ್ಟ್ರಿಕ್ಟ್ ಮಾಡಿದ್ದಾರೆ ಅಧಿಕಾರಿಗಳು. ಅಯ್ಯೋ, ಒಂದು 10 ದಿನ ಮಾಡ್ಬೋದ್ರಿ ಅಷ್ಟೇ. ಎರಡು ದಿನಗಳಿಂದ ಬ್ಯಾರಕ್ನಿಂದ ದರ್ಶನ್ ಹೊರಗೆ ಬರಕ್ ಬಿಟ್ಟಿಲ್ವಂತೆ. ಅಲ್ಲದೆ ದರ್ಶನ್ ನೋಡೋಕೆ ಯಾರಿಗೂ ಕೂಡ ಅವಕಾಶವನ್ನ ಕೂಡ ಕೊಟ್ಟಿಲ್ಲ. ಸೊ ಸಹಚರನ ರಾಜ್ಯದ ವಿವಿಧ ಜೈಲ್ಗಳಿಗೆ ಶಿಫ್ಟ್ ಮಾಡಿ ಕೋರ್ಟ್ ಕೂಡ ಈಗ ಆದೇಶ ಕೊಟ್ಟಿದೆ. ಅಂದರೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಇವ್ರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡ್ತೀವಿ ಅಂತಂದಾಗ ಆಯಿತು ಅಂತ ಕೋರ್ಟ್ ಕೂಡ ಹೇಳಿದೆ. ಕಾರಣ ಈ ವಿಡಿಯೋ ಮತ್ತು ಫೋಟೋ ಎಲ್ಲ ಆಚೆ ಬಂದಾಗ ಈ ಥರ ಎಲ್ಲ ನಿಂತ್ಕೊಂಡ್ಬಿಟ್ಟು ಜೊತೆಯಾಗಿ ನಿಂತ್ಕೊಳ್ಳುವಂಥ ಸರಿಯಲ್ಲ ಅಂತ ನನ್ನ ಸಹೋದ್ಯೋಗಿ ಈಗ ಅಂಬರೀಷ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಂಬರೀಷ್, ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ. ಅಯ್ಯೋ, ಡಿ ರೂಪಾ ಮೇಡಮ್ ಅವರಿದ್ದಾಗ ಒಂದಿಷ್ಟು ತನಿಖೆಯಾಗಿ ವರದಿಯನ್ನು ತರಿಸ್ಕೊಂಡು ಸಸ್ಪೆಂಡ್ ಮಾಡಿ ಎಲ್ಲ ಮಾಡಿ ಅಷ್ಟೆಲ್ಲ ಸ್ಟ್ರಿಕ್ಟಾಗಿ ಮಾಡಿಟ್ಟ ನಂತರವೂ ಕೂಡ ಮತ್ತೆ ಮೊಬೈಲು ಈ ಥರ ಚೇರ್ ಹಾಕ್ಕೊಂಡು ರೆಸಾರ್ಟ್ ಥರ ಮಾಡಿಟ್ಕೊಂಡು ಕ್ರಿಮಿನಲ್ಸ್ಗಳ ರೆಸಾರ್ಟ್ ಏನಾಗಿದೆ ಈ ಪರಪ್ಪನ ಅಗ್ರಹಾರ, ಮತ್ತೆ ಸ್ಟ್ರಿಕ್ಟಾ? ಎಷ್ಟು ದಿನಕ್ಕೆ? 1 ವಾರ, 10 ದಿನ ಅಷ್ಟೇ ಅಲ್ವಾ? ಆಮೇಲೆ ಮತ್ತೆ ಯಥಾಸ್ಥಿತಿನೇ ಅಲ್ವಾ? ಅರುಣ್, ದರ್ಶನ್ ಐಷಾರಾಮಿ ಜೀವನ ಮಾಡ್ತಿದ್ದ ಜೈಲಲ್ಲಿ ಅಂತೇಳಿ ಹೇಳ್ತಾ ಇದ್ರು. ಆದರೆ ಫೋಟೋ ಹೊರಗಡೆ ಬರ್ತಿದ್ದಂತೆ ಎಲ್ಲವನ್ನು ಸಹ ಜೈಲು ಅಧಿಕಾರಿಗಳು ಸಂಪೂರ್ಣವಾಗಿ ಜೈಲಿನಲ್ಲಿ ಎಲ್ಲವನ್ನು ಸ್ವಚ್ಛತೆ ಮಾಡಿರೋದು. ಅಂತಾರೆ ಎಲ್ಲ ಬ್ಯಾರಕ್ಗಳಿಗೆ ಪ್ರಭಾವಿ ರೌಡಿ ಶೀಟರ್ಗಳಿಗೆ ಕೊಟ್ಟಿದ್ದಂಥ ಐಷಾರಾಮಿ ಜೀವನದ ಒಳಗಡೆ ಏನಿರ್ಬೋದು, ಬೆಡ್ ಇರ್ಬೋದು ಅಥವಾ ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡ್ತಾಯಿದ್ರು. ಹಣ ಕೊಟ್ಟರೆ ಜೈಲಲ್ಲಿ ಏನು ಬೇಕಾದರೂ ನಡೀತಾ ಇತ್ತು ಅನ್ನೋದನ್ನು ಡಿ ರೂಪಾ ಅವರು ಜೈಲಿಗೆ ಭೇಟಿ DIG ಆಗಿ ಬಂದಾಗ ಸಂಪೂರ್ಣವನ್ನು ಬಯಲು ಮಾಡಿದರು. ಆದರೆ ಆ ಸಮಯದಲ್ಲಿ ಕೇವಲ 1 ತಿಂಗಳಿಗೆ ಅಷ್ಟೇ ಸೀಮಿತ ಆಯಿತು. ಒಂದಷ್ಟು ಅಮಾಯಕ ಸಿಬ್ಬಂದಿನ ಇಲ್ಲಿಂದ ಸ್ಥಳಾಂತರ ಮಾಡಿದ್ರು. ಆದರೆ ಈ ಪ್ರಕರಣ ದರ್ಶನ್ ಮತ್ತು ವಿಲ್ಸನ್ ಗಾರ್ಡನ್ ನಾಗನ ಫೋಟೋ ಆಚೆ ಬರ್ತಿದ್ದಂತೆ ಈಗ ಖುದ್ದು ಹೋಮ್ ಮಿನಿಸ್ಟ್ರೇ ಬಂದರು. ಈ ಬಾರಿ ಒಂದಷ್ಟು ಸಿಬ್ಬಂದಿ, ಅಂದರೆ 7 ಜನ ಸಿಬ್ಬಂದಿ ಅಥವಾ ಜೈಲರ್ಗಳನ್ನು ಸಸ್ಪೆಂಡ್ ಮಾಡಿದ್ರು. ಅದ್ರ ಜೊತೆಯಲ್ಲಿ ಮತ್ತೆ ಹೋಮ್ ಮಿನಿಸ್ಟರ್ ಖುದ್ದು ಜೈಲಿಗೆ ಭೇಟಿ ಕೊಟ್ಟು ಸೂಪರಿಂಟೆಂಡೆಂಟ್ ಶೇಷಮೂರ್ತಿ ಮತ್ತು ಮಲ್ಲಿಕಾರ್ಜುನ ಸ್ವಾಮಿಯನ್ನು ಸಸ್ಪೆಂಡ್ ಮಾಡಿದ್ರು. ಅಂದರೆ ಎಲ್ಲ ಒಂದು ಕಡೆಗೆ ಈ ಬಾರಿ ಸರ್ಕಾರ ಸ್ವಲ್ಪ ಮಟ್ಟಿಗೆ ದೃಢ ನಿರ್ಧಾರಕ್ಕೆ ಬಂದಿದೆ. ಆದರೆ ಇದು ಎಷ್ಟು ದಿನ ಉಳಿತದೆ ಅನ್ನೋದು ಪ್ರಶ್ನೆ ಆಗಿರುವಂಥದ್ದು. ಯಾಕಂದರೆ ಜೈಲಲ್ಲಿ ಈಗ ಬೇರೆ ಬೇರೆ ಅಧಿಕಾರಿಗಳನ್ನ ಹಾಕ್ತಾರೆ. ಆದರೆ ಬಂದ ಹೊಸದರಲ್ಲಿ ಸಂಪೂರ್ಣವಾಗಿ ಎಲ್ಲವನ್ನು ಟೈಟ್ ಮಾಡ್ತಾರೆ. ಆದರೆ ಹೋಗ್ತಾ ಲೂಸ್ ಬಿಡ್ತಾ ಹೋಗ್ತಾರೆ. ಅದೇ ರೀತಿ ಈಗ ದರ್ಶನ್ ಕೊಠಡಿಯ ಬಳಿ ಆಗಿರುವಂಥದ್ದು ಹೊಸ ಸಿಬ್ಬಂದಿಯನ್ನು ಈಗ ಸಂಪೂರ್ಣವಾಗಿ ಅಲ್ಲಿ ನೇಮಕ ಮಾಡಿದರೆ ಯಾರೂ ಸಹ ಅವರ ಹತ್ರ ಭೇಟಿಗೆ ಅವಕಾಶ ಕೊಡ್ತಾ ಇಲ್ಲ. ಫುಲ್ ಸೆಕ್ಯೂರಿಟಿಯನ್ನ ಕೊಟ್ಟಿರುವಂಥದ್ದು. ಅರುಣ್, ಓಕೆ ಅಂಬರೀಷ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಅವರು ಕೂಡ ನೀರು ಕುಡಿಯೋವರೆಗೂ ಅಷ್ಟೇ ಈ ಸ್ಟ್ರಿಕ್ಟ್ನೆಸ್ಸು. ಅವರು ಆ ಜಾಗದ ನೀರನ್ನು ಕುಡಿದ ನಂತರ ಅವರು ಅದೇ ರೀತಿಯಾಗಿ ಯಥಾಸ್ಥಿತಿಯಲ್ಲೇ ಮುಂದುವರಿತಾರೆ. ಅದಕ್ಕೊಂಚೂರು ಟೈಮ್ ಬೇಕಾಗುತ್ತೆ. 1 ವಾರನೋ 2 ವಾರನೋ ಒಂದು 20 ದಿನನೋ.